ಈ ಖಾತಾ ಅಂದರೆ ಎಲೆಕ್ಟ್ರಾನಿಕ್ ಖಾತಾ. ನಿಮಗೆ ಆನ್ಲೈನಲ್ಲಿ ನೋಡಿದ್ರೆ ಆ ಖಾತಾದಾರನ ಹೆಸರು ಸಿಕ್ಕತ್ತೆ. ಬೆಂಗಳೂರಿನ ಆಸ್ತಿಗೆ ಈ ಆಸ್ತಿ ಅನ್ನೋದು ಸಪ್ರೇಟ್ ಪೋರ್ಟಲ್ ಇದೆ. ಅಲ್ಲಿ ನೀವು PID ಹಾಕಿದ್ರೆ 125 ರೂಪಾಯಿನ ಕಟ್ಟಿದ್ರೆ ನಿಮಗೆ ಖಾತಾ ಸರ್ಟಿಫಿಕೇಟ್ ಸಿಕ್ಕತ್ತೆ. ಖಾತಾ ಸರ್ಟಿಫಿಕೇಟ್ ಸಿಕ್ಕಿದ್ರೆ ನಿಮಗೆ ಒಂದು ಅನುಕೂಲ. ನನ್ನ ಆಸ್ತಿ ನನ್ನ ಹೆಸರಲ್ಲೇ ಇದೆ, ಏನು ಬೇರೆಯವ್ರಿಗೆ ಮಾರಿಲ್ಲ ಅಥವಾ ಬೇರೆ ಯಾರು ಮೋಸ ಆಗಿಲ್ಲ, ಯಾವುದೇ ಡಾಕ್ಯುಮೆಂಟ್ ಫ್ರಾಡ್ ಆಗಿಲ್ಲ ಅನ್ನೋದನ್ನು ಇದು ಈ ಖಾತಾ. ಎಲ್ಲ 50 ಜನವೂ ಸೇರಿ ಯಾರಿಗಾದರೂ ಒಬ್ಬರಿಗೆ ಅಥವಾ ಇಬ್ಬರಿಗೆ ಒಂದು ಅಫಿಡವಿಟ್ ಪ್ರಮಾಣ ಪತ್ರ ಕೊಡಬೇಕು. ರೆವಿನ್ಯೂ ದಾಖಲೆ ಮೂಲಕ ಪ್ರಾಪರ್ಟಿ ಹಕ್ಕುಗಳು ಬದಲಾಗುವುದಿಲ್ಲ. MR ಅಂದರೆ ಏನಿಲ್ಲ, ಮ್ಯೂಟೇಷನ್ ರಿಜಿಸ್ಟ್ರು. ಈಗ RTC ಅಂದರೆ ಏನು? ಅಗ್ರಿಕಲ್ಚರ್ ಜಮೀನು. ಖಾತಾ ಅಂದರೆ ಏನು? ನಗರದ ಪ್ರದೇಶದ ಒಂದು ನೇಮ್ ಚೇಂಜ್ ಆಗುತ್ತೆ. RTC ಹೆಂಗೆ ತೊಗೊಳ್ಬೇಕು? ಸೇಮ್ ಒಂದು ಕ್ಲಿಷ್ಟಕರವಾದದ್ದು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಹೇಳಬೇಕು ಅಂದರೆ ಒಂದು ಸರಳವಾಗಿ ಒಬ್ಬರು ಜಮೀನು ಯಾರೋ ಗಿಫ್ಟ್ ಮಾಡ್ತಾರೆ, ತಂದೆ ಗಿಫ್ಟ್ ಮಾಡ್ತಾನೆ ಜಮೀನು 3 ಗುಂಟೆ. ಆ 3 ಗುಂಟೆ ಜಮೀನು ತಂದೆ ಮಗನಿಗೆ ಗಿಫ್ಟ್ ಮಾಡಿದ್ರೆ ಮಗ ಏನು ಮಾಡ್ತಾನೆ, ನಮ್ಮ ಅಪ್ಪನ ಹೆಸರಿಗೆ ಬಂದಿದೆ, RTCಯಲ್ಲಿ ಬದಲಾವಣೆ ಮಾಡಿ ಅಂತಾರೆ. ಬಟ್ ಮ್ಯೂಟೇಷನ್ ರಿಜಿಸ್ಟ್ರಲ್ಲಿ ತಂದೆ ಹೆಸರು ತೆಗೆಯಲಾಗಿದೆ, ಮಗನ ಹೆಸರು ಸೇರಿಸಲಾಗಿದೆ. ಸೊ ಅಲ್ಲಿಗೆ ಮ್ಯೂಟೇಷನ್ ಮತ್ತು RTC ನಿಮ್ಮ ಹೆಸ್ರಿಗೆ ಬಂತು. ಅದೇ ಥರ ಖಾತಾ. ಈ ಖಾತಾ ಏನು? ಈ ಖಾತಾ ಅನ್ರಿ, ಎ ಖಾತಾ ಅನ್ರಿ, ಬಿ ಖಾತಾ ಅನ್ರಿ, ಅದು ರೆವಿನ್ಯೂ ರಿಜಿಸ್ಟ್ರನ ಒಂದು ನಕಲು. ನಮ್ಮ ಕಾನೂನು ದೃಷ್ಟಿಯಲ್ಲಿ ನೀವೇನು ಬೇಕಾದ್ರೂ ಕರ್ಕೊಳ್ಳಿ, ಸರ್ಕಾರ ಏನು ಬೇಕಾದ್ರೂ ಕರ್ಕೊಳ್ಳಿ, ನನಗೆ ರೆವಿನ್ಯೂ ಸರ್ಕಾರಕ್ಕೆ ಸಲ್ಲಿಸಬೇಕಾದ ವ್ಯಕ್ತಿಯ ಹೆಸರಿನ ಬುಕ್ಕಿನ ಹಾಳೆಯ ನಕಲು ಅಷ್ಟೇ. ಅದು ಒಂದು ಪೂರಕವಾದ ದಾಖಲೆ ಒಂದು ಪ್ರಾಪರ್ಟಿಗೆ. ಈ ಖಾತಾ ಅಂದರೆ ಎಲೆಕ್ಟ್ರಾನಿಕ್ ಖಾತಾ. ಏನು ಎಲೆಕ್ಟ್ರಾನಿಕ್ ಖಾತಾ? ಎಲೆಕ್ಟ್ರಾನಿಕ್ ಖಾತಾ ಅಂದರೆ ನಮ್ಮ ಸರ್ವರ್ಗಳಲ್ಲಿ, ಅಂದರೆ ಆನ್ಲೈನಲ್ಲಿ ಮೊದಲೆಲ್ಲ ಆಫ್ಲೈನ್ ಇತ್ತು, ಈಗ RTC ಕೂಡ ಆನ್ಲೈನ್ ಇದೆ. 2004ರಿಂದ ಅಥವಾ 2003ರಿಂದ ನಿಮಗೆ RTCಗಳು ಆನ್ಲೈನಲ್ಲಿ ಸಿಕ್ಕತ್ತೆ. ಅದು RTC ಆನ್ಲೈನಲ್ಲಿ ಹೆಂಗೆ ತೊಗೊಳ್ಳೋದು ಅಂತಲೂ ಹೇಳ್ತೀನಿ. ಈಗ ಈ ಖಾತಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಖಾತಾ ಅಂದರೆ ಎಲೆಕ್ಟ್ರಾನಿಕ್ ಖಾತಾ. ನಿಮಗೆ ಆನ್ಲೈನಲ್ಲಿ ನೋಡಿದ್ರೆ ಆ ಖಾತಾದಾರನ ಹೆಸರು ಸಿಕ್ಕತ್ತೆ. ಅಂದರೆ ಯಾಕೆ ಅಂದರೆ ಒಬ್ಬರು ಸೇಲ್ ಡೀಡ್ ತೊಗೋತಾರೆ, ಸೇಲ್ ಡೀಡಲ್ಲಿ ಯಾರು ಬೇಕಾದ್ರೂ ತೊಗೋಬೋದು, ಅಥವಾ ಏನೋ ಒಂದು ಫ್ರಾಡ್ ಮಾಡಿ ಸೇಲ್ ಡೀಡ್ ಇರ್ಬೋದು. ಖಾತಾ ಯಾರ ಹೆಸರಿದೆ, ಹಿಂದಿನ ಹೆಸರು ಯಾರ ಹೆಸರಿತ್ತು, ಅದೆಲ್ಲ ಒಂದು ಟೈಟಲ್ ಟ್ರೇಸ್ ಮಾಡೋದಕ್ಕೆ ಒಂದು ರೆಕಾರ್ಡ್ಗಳು. ಮತ್ತು ಈ ಖಾತಾ ಅಂದರೆ ಮ್ಯಾನ್ಯುವಲ್ ಬದಲು ಅದು ಆನ್ಲೈನಲ್ಲಿ ಸಿಕ್ಕತ್ತೆ. ಹೌದು ಸ್ವಾಮಿ, ಈಗ ಏನೋ ಈ ಖಾತಾ ಇಲ್ಲದೆ ತುಂಬ ಕಷ್ಟ ಅಂತೆ, ಈ ಖಾತಾ ತಗೊಳ್ಳೋದು ಹೆಂಗೂ ಇಲ್ಲ ಸರ್, ತುಂಬ ಸರಳ. ನಿಮ್ಮ ಹೆಸರಲ್ಲಿ ಆಲ್ರೆಡಿ ಖಾತಾ ಇದ್ದರೆ ನೀವು ಆ ಖಾತಾ ಸರ್ಟಿಫಿಕೇಟ್ ತಗೊಂಡು ಇನ್ನೂ ನಮ್ಮ ಹೆಸರಲ್ಲೇ, ಅಂದರೆ ನಿಮ್ಮ ತಾಯಿ ಹೆಸರಲ್ಲಿ ಖಾತಾ ಇರುತ್ತೆ ಅಥವಾ ನಿಮ್ಮ ತಂದೆ ಹೆಸರಲ್ಲಿ ಇರುತ್ತೆ, ಅದೇ ಹೆಸರಲ್ಲಿ ನಾವು ಇನ್ಯಾರಿಗೂ ಮಾರಿ ಇಲ್ಲ ಅಂತ ಹೆಂಗೆ ಗೊತ್ತಾಗೋದು? ಒಂದು EC ತೊಗೋಬೇಕು. ಅಂದರೆ ನಿಮ್ಮ ಪ್ರಾಪರ್ಟಿ ಒಂದು 25 ವರ್ಷದ್ದು ಪ್ರೆಸೆಂಟ್ ಡೇವರೆಗೂ ಒಂದು 30 ವರ್ಷದ EC ತೊಗೋಬೋದು. ಅದೂ ಸಹ 2003ರಿಂದ ಇಲ್ಲಿವರೆಗೂ ಆನ್ಲೈನಲ್ಲೇ ಸಿಕ್ಕತ್ತೆ. ಅದಕ್ಕೆ 250 ರೂಪಾಯಿ ಆಗುತ್ತೆ. ಇಂದಿನ ಮ್ಯಾನ್ಯುವಲ್ EC ನಿಮ್ಮ ಹತ್ರ ಇರುತ್ತೆ. ಎರಡನ್ನೂ ಸೇರಿಸ್ಬಿಟ್ಟು EC ಆಯಿತು. ಲೇಟೆಸ್ಟ್ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಇರ್ತದೆ, ಅದು ನಿಮ್ಮ ತಾಯಿ ಹೆಸರಲ್ಲೋ ಯಾರ ಹೆಸರಲ್ಲಿ ಇರ್ತದೋ ಅವ್ರ ಹೆಸರಲ್ಲಿ ತೊಗೊಳ್ತೀರಾ. ಆಮೇಲೆ ಹಿಂದಿನ ಖಾತಾ ಸರ್ಟಿಫಿಕೇಟ್ ಎಲ್ಲವನ್ನೂ ಒಂದು ಫೋಟೋ ಕಾಪಿ ಮಾಡಿ ತಗೊಂಡೋಗಿ ರೆಸ್ಪೆಕ್ಟಿವ್ ಅಥಾರಿಟಿ, ರೆಸ್ಪೆಕ್ಟಿವ್ ಆಫೀಸರ್ ಇವರಿಗೆ ಕೊಡಿ. ಇವರಿಗೆ ಕೊಟ್ಟಾಗ ಏನಾಗುತ್ತೆ, ಅವರೆಲ್ಲ ದಾಖಲೆ ಪರಿಶೀಲನೆ ಮಾಡಿ ಏನಾದರೂ ಡೌಟ್ ಇದ್ದರೆ ಮತ್ತೊಮ್ಮೆ ನೋಡಿಕೊಂಡು ಅವರೇನು ಮಾಡ್ತಾರೆ, ನಿಮ್ಮ ಪ್ರಾಪರ್ಟಿಗೆ ಒಂದು PID ಕೊಡ್ತಾರೆ. ಅಥವಾ ಇನ್ನೂ ಕ್ಲಿಯರಾಗಿ ಹೇಳಬೇಕಾದ್ರೆ ಈ ಸ್ವತ್ತು, ಈ ಅಂದರೆ ಎಲೆಕ್ಟ್ರಾನಿಕ್ ಸ್ವತ್ತು, ಈ ಸ್ವತ್ತಿನ ನಂಬರ್ ಕೊಡ್ತಾರೆ. ಆ ನಂಬರ್ ಕೊಟ್ಟಿದ ತಕ್ಷಣ ಕಂಪ್ಯೂಟ್ರಲ್ಲಿ ಏನು ಮಾಡ್ತಾರೆ, ಎಲ್ಲವೂ ಕಂಪ್ಯೂಟ್ರಲ್ಲಿ ದಾಖಲಾಗತ್ತೆ. ಮುಂದೆ ಜೀವನ ಅಂದರೆ ಒಂದು ಟೆಕ್ನಾಲಜಿಯ ಮೂಲಕ ನಮ್ಮ ಜೀವನವನ್ನು ಸರಳ ಮಾಡ್ಕೊಳ್ತೀವಿ. ಈ ಟೆಕ್ನಾಲಜಿಯಿಂದ ನಮಗಾಗುವ ಅನುಕೂಲಗಳು ನಾವು ಪಡಿಬೇಕು ಅನ್ನೋದರಿಂದ ಅದು ಈ ಖಾತಾ ಅಂತ ಆಗುತ್ತೆ. ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ, ನೀವು ಆನ್ಲೈನಲ್ಲೇ ಟ್ಯಾಕ್ಸ್ ಕಟ್ಬೋದು, ಈಗಲೂ ಕಟ್ಬೋದು. ಈ ಒಂದು ಇಟ್ಸ್ ಅ ಮ್ಯಾನ್ಯುವಲ್ ಖಾತಾ. ಬೆಂಗಳೂರಿನ ಸುತ್ತಮುತ್ತ ಮ್ಯಾನ್ಯುವಲ್ ಖಾತಾನೇ ಇರೋದು. ಬಟ್ ಟ್ಯಾಕ್ಸ್ ಮಾತ್ರ ಆನ್ಲೈನ್ ಮಾಡಿದ್ದಾರೆ, ಆನ್ಲೈನ್ ಕಟ್ಬೋದು. ಬಟ್ ನನಗೆ ಬೇಕಾದರೆ ಇವಾಗ ನಾನು ಒಂದು ಬ್ಯಾಂಕ್ ಲೋನ್ಗೆ ಹೋಗಬೇಕು, ಅಥವಾ ನಾನು ಯಾರಿಗೋ ಮಾರಬೇಕು, ಅಥವಾ ನಾನು ಎಜುಕೇಷನ್ ಲೋನ್ ತೊಗೋಬೇಕು, ಅವಾಗೇನಾಗುತ್ತೆ, ಬ್ಯಾಂಕ್ ಅವನು ಖಾತಾ ಕೊಡಿ ಅಂತಾನೆ. ಖಾತಾ ಕೊಡಿ ಅಂದರೆ ನನಗೆ ನನ್ನ ಆಫೀಸಲ್ಲಿ ಬರುತ್ತೆ, ನನ್ನ ವಾರ್ಡ್ ಆಫೀಸಲ್ಲಿ ಏನೂ ಗೊತ್ತಿರಲ್ಲ. ಮ್ಯಾನ್ಯುವಲ್ ಆಗಿ ಹೋಗಿ ತಗೊಳ್ಳೋದಕ್ಕೆ ತುಂಬ ಕಷ್ಟಕರ ಆಗುತ್ತೆ ಈ ನಗರ ಜೀವನದಲ್ಲಿ. ಅದಕ್ಕೆ ಆಮೇಲೆ ಅದು ಮ್ಯಾನ್ಯುವಲಲ್ಲಿ ಬರೆದಿರೋದನ್ನ ದೃಢೀಕರಣ, ಅದು ಯಾರ್ದು ಹೆಸರು ಇದೆಯೋ ಅವನ ಹೆಸರು ತಪ್ಪು ಬರೀಬೋದು. ಈಗ ಸೋ ಮೆನಿ ಇಶ್ಯೂಸ್ ಆರ್ ದೇರ್. ಅದಕ್ಕೆ ಎಲೆಕ್ಟ್ರಾನಿಕ್ ಖಾತಾ ಆದಮೇಲೆ ಏನು ಮಾಡ್ತಾರೆ, ಬ್ಯಾಂಕ್ ಅವರೇ ನೋಡ್ಕೋತಾರೆ. ಈಗ ಬಂದಿರುವ ಕಾನೂನು ಅಂದರೆ ಇನ್ನು ಒಂದು 6 ತಿಂಗಳಲ್ಲಿ ನಮ್ಮ ಬೆಂಗಳೂರಲ್ಲಿ ಎಲ್ಲ ಪ್ರಾಪರ್ಟಿನೂ ಈ ಖಾತಾ ಮಾಡಬೇಕು ಅಂತಿದ್ದಾರೆ. ಈಗ ಪೈಲಟ್ ಪ್ರಾಜೆಕ್ಟ್ ಅಂದರೆ ಈಗ
ನಾನು ಈಗ ಮಾತನಾಡುತ್ತಿರೋ ಕ್ಷಣಕ್ಕೆ ಶಾಂತಿನಗರ ಮತ್ತು ಶಿವಾಜಿನಗರದಲ್ಲಿ ಆಲ್ರೆಡಿ ಈ ಖಾತಾ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಇದೆ. ಅಂದರೆ ₹125 ಕೊಟ್ಟು ನಾನು ಈ ಖಾತಾವನ್ನು ನಾನು ಮನೆಯಲ್ಲೇ ಕುಳಿತು ಡೌನ್ಲೋಡ್ ಮಾಡ್ಕೋಬೋದು. ಬ್ಯಾಂಕಿನ ಲೋನ್ ಕೊಡುವವರು ಅಥವಾ ಒಂದು ಪ್ರಾಪರ್ಟಿ ಟೈಟಲ್ ಮಾಡುವವರು ಅವರು ಯಾರನ್ನೂ ಕೇಳಲ್ಲ. 120 PAD ಅಂತ ಹಿಂದಿನ ಖಾತಾ ಸರ್ಟಿಫಿಕೇಟ್ ಕೊಟ್ಟರೆ ಅಲ್ಲಿ ಈ ಆಸ್ತಿ BBMP ಅಲ್ಲ, ಈ ಆಸ್ತಿ ಅಂದರೆ ನಗರ ಪ್ರದೇಶಕ್ಕೆ. RDPR ಅಂದರೆ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ದು ಅದು ಬೇರೆ. RDPR ಖಾತೆ ಅಂದರೆ ಅದಕ್ಕೆ ಬರ್ತೀನಿ, ಅದು ಬೆಂಗಳೂರಿನ ಹೊರಗಡೆ. ಬೆಂಗಳೂರಿನ ಆಸ್ತಿಗೆ ಈ ಆಸ್ತಿ ಅನ್ನೋದು ಸಪ್ರೇಟ್ ಪೋರ್ಟಲ್ ಇದೆ. ಅಲ್ಲಿ ನೀವು PAD ಹಾಕಿದ್ರೆ ₹125 ಕಟ್ಟಿದ್ರೆ ನಿಮಗೆ ಖಾತಾ ಸರ್ಟಿಫಿಕೇಟ್ ಸಿಕ್ಕತ್ತೆ. ಖಾತಾ ಸರ್ಟಿಫಿಕೇಟ್ ಸಿಕ್ಕಿದ್ರೆ ನಿಮಗೆ ಒಂದು ಅನುಕೂಲ, ನನ್ನ ಆಸ್ತಿ ನನ್ನ ಹೆಸರಲ್ಲೇ ಇದೆ, ಏನು ಬೇರೆಯವ್ರಿಗೆ ಮಾರಿಲ್ಲ ಅಥವಾ ಬೇರೆ ಯಾರು ಮೋಸ ಆಗಿಲ್ಲ, ಯಾವುದೇ ಡಾಕ್ಯುಮೆಂಟ್ ಫ್ರಾಡ್ ಆಗಿಲ್ಲ ಅನ್ನೋದನ್ನು ಇದು ಈ ಖಾತಾ. ಸರಿ, ಮಧ್ಯದಲ್ಲಿ ಇನ್ನೊಂದು ವರ್ಡ್ ಹೇಳಿದೆ, RDPR ಖಾತಾ. RDPR ಖಾತಾ ಅಂದರೆ ಗ್ರಾಮಾಂತರ ಜಮೀನು, ಅಂದರೆ ಬೆಂಗಳೂರಿನ ಹೊರಗಡೆ, ಅಂದರೆ ಪಂಚಾಯತಿಲಿ ಮೊದಲು ಮ್ಯಾನ್ಯಲ್ ಬರೀತಾ ಇದ್ರಲ್ಲ, ಪಂಚಾಯತಿ ಅಂದರೆ ಒಂದು ಬೆಂಗಳೂರಿಂದ ಸರ್ಜಾಪುರದಲ್ಲಿರೋ ಗ್ರಾಮ ಪಂಚಾಯತಿ. ಹೀಗೆ ಬಿಡದಿ ಕೂಡ ಈಗ ಪುರಸಭೆ ಆಗಿದೆ. ಬಿಡದಿಗಿಂತ ಒಳಗಡೆ ಇನ್ನೊಂದು ಯಾವುದೋ ಒಂದು ಊರಿರ್ಬೋದು, ಚನ್ನಪಟ್ಟಣ ಇರ್ಬೋದು, ಒಂದು ಪಂಚಾಯತಿ. ಆ ಪಂಚಾಯತಿ ಖಾತೆಯಲ್ಲಿ ಏನಾಗುತ್ತೆ, ಅಲ್ಲಿ ಪಂಚಾಯತಿ ಖಾತೆ ಅಂತೂ ಸುಮಾರು ಒಂದು 10 ವರ್ಷದಿಂದ ತುಂಬ ನೀಟಾಗಿ ಅಲ್ಲಿ ಈ ಖಾತಾನೇ ಮಾಡಿಬಿಟ್ಟಿದ್ದಾರೆ ಮೊದಲೇ. ಸೊ ಒಂದು PAD ಕೊಡ್ತಾರೆ, ಒಂದು 16 ಸಂಖ್ಯೆನೋ 17 ಸಂಖ್ಯೆ PAD ಕೊಡ್ತಾರೆ, ಅದು ಅಲ್ಲಿ ಈ ಖಾತಾ ಆಗುತ್ತೆ. ಆ ಖಾತಾದ ಮೂಲಕವೇ ರಿಜಿಸ್ಟರ್ ಆಗೋದು. ಯಾಕಂದರೆ ಇದೆಲ್ಲ ಯಾಕೆ ತಿರ್ಗಾ ಪದೇ ಹೇಳ್ತಿದ್ದೀನಿ ಅಂದರೆ, ನೀವು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋದಾಗ ಎರಡು ಲಿಂಕ್ ಮಾಡೋ ಪ್ರಯತ್ನ ಪಡ್ತಾರೆ. ಈ ಒಂದು ಆ್ಯಕ್ಟ್ಗಳು ಕಾನೂನುಗಳು ಸಪ್ರೇಟ್ ಆದ್ರೂ ಇಲ್ಲಿ ಯಾವುದೇ ಫ್ರಾಡ್ ಆಗಬಾರ್ದು, ಮೋಸ ಆಗಬಾರ್ದು ಅನ್ನೋದರಿಂದ ನೀವು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋದಾಗ ನೀವು ಅವರು ಸರ್ವರ್ ಅಂದರೆ RTCಗೆ ಭೂಮಿ ಸರ್ವರು, ಇಲ್ಲಿ ಈ ಸ್ವತ್ತು ಈ ಆಸ್ತಿಯ ಸರ್ವರು ಲಿಂಕ್ ಆಗ್ತಾಯಿದೆ. ಸಬ್ ರಿಜಿಸ್ಟರ್ ಅಂದರೆ ಕಾವೇರಿ ತಂತ್ರಾಂಶದಲ್ಲಿ ಸ್ಟ್ಯಾಂಪ್ ಆ್ಯಕ್ಟಲ್ಲಿ ಇರುವ ನಿಬಂಧನೆಗೆ ಒಳಪಟ್ಟ ಸರ್ವರ್ ಪ್ಲಸ್ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟ ಸರ್ವರು ಎರಡು ಜೋಡಣೆ ಮಾಡಿದ್ದಾರೆ. ನೀವು ಅಲ್ಲಿ ಹೋಗಿದ ತಕ್ಷಣ ನಿಮಗೆ ಪರದೆ ಮೇಲೆ ಯಾರ ಹೆಸರಲ್ಲಿ ಖಾತೆ ದಾಖಲಾಗಿದೆ, ಬಟ್ ಖಾತೆ ದಾಖಲಾಗಿದೆ ಅನ್ನೋದು ಮಾತ್ರ ಅವನೊಬ್ಬನೇ ಓನರು ಅಂತ ನಾನು ಹೇಳೋದಿಲ್ಲ. ಪದೇ ಹೇಳ್ತಾ ಇದ್ದೀನಿ, ಖಾತಾ ಈಸ್ ಅ ಟೈಟಲ್ ಡಾಕ್ಯುಮೆಂಟ್ ಅಲ್ಲ. ಖಾತಾದಲ್ಲಿ ಇರೋ ವ್ಯಕ್ತಿ ಅಬ್ಸಲ್ಯೂಟ್ ಅವನು ಓನರ್ ಆಗದೇ ಇದ್ದರೂ ಆತ ಕೂಡ ಒಬ್ಬ ಓನರ್ ಹೋಗಿರ್ತಾರೆ ಹೊರತು, ಅಂದರೆ ಓನರ್ ಆಗಿರ್ತಾರೆ ಹೊರತು ಮೇ ಬಿ ಅಂದರೆ ಅವನೊಬ್ಬನೇ ಪರ್ಚೇಸ್ ಮಾಡಿದರೆ ಅದು ಅಬ್ಸಲ್ಯೂಟ್ ಪ್ರಾಪರ್ಟಿ ಆಗುತ್ತೆ. ದಾಖಲೆ ನೋಡಬೇಕಾಗತ್ತೆ. ಅದು ವಿಷಯ ಅಷ್ಟು ಸರಳ ಅಲ್ಲ. ಬಟ್ ಇಲ್ಲಿ ನಾವು ಖಾತಾ ಬಗ್ಗೆ ಮಾತಾಡುವಾಗ ಅಲ್ಲಿ RDPR ಖಾತಾ ಅಂದರೆ ನಿಮಗೆ ಸರ್ವರಲ್ಲಿ ಸಿಕ್ಕತ್ತೆ, ನೀವು ನೋಡ್ಕೋಬೋದು. ರಿಜಿಸ್ಟರ್ ಆಗುತ್ತಾ ಇಲ್ವಾ ಅನ್ನೋದನ್ನು ಆನ್ಲೈನಲ್ಲಿ ನೋಡ್ಕೋಬೋದು. ಸೊ ಬ್ಯಾಂಕ್ ಲೋನ್ ಸಿಕ್ಕತ್ತಾ ಇಲ್ವಾ ಅನ್ನೋದು ನೋಡ್ಕೋಬೋದು. ಹೀಗೆ ಇದು ಈ ಖಾತಾ. ಆಮೇಲೆ ಈಗ ಕೆಲವು ಕಡೆ 11B ಅಂದರೆ ಒಂದು B ಖಾತಾ ಮತ್ತು 11B ಅಂದರೆ ನಿಮಗೆ ಗ್ರಾಮಾಂತರ, B ಖಾತಾ ಅಂದರೆ ನಗರ. ಏನು B ಖಾತಾ ಅಂದರೆ, ಈಗ ಎಲ್ರಿಗೂ ಗೊತ್ತಿದ್ದಂಗೆ ನಾನು ಪದೇ ಹೇಳ್ತೀನಿ, ಒಂದು ದಾಖಲೆಗೆ ಒಂದು ಜಮೀನು ಅಥವಾ ಒಂದು ಸೈಟಿಗೆ ಅದರ ಫ್ಲೋ ಆಫ್ ದ ಟೈಟಲ್ ಪ್ಲಸ್ ಸರ್ಕಾರಕ್ಕೆ ಸಂಬಂಧಿಸಿದ ಹಣಗಳು ರೆವಿನ್ಯೂವನ್ನು ಬರೆಸಿದ್ದೀರಾ, ಸರ್ಕಾರಕ್ಕೆ ಸಂಬಂಧಿಸಿದ ಹಣಕಾಸುಗಳು ಅದಕ್ಕೆ ಕೊಡಬೇಕಾದ ಫೀಸ್ಗಳು ಕೊಟ್ಟಿದ್ದೀವಾ ಇಲ್ವಾ, ಅದು ಕೊಡದೇ ಇದ್ದರೆ ರೆವಿನ್ಯೂ ಸೈಟ್ ಅಂದರೆ ಏನು, ಸರ್ಕಾರಕ್ಕೆ ರೆವಿನ್ಯೂ ಕೊಟ್ಟಿಲ್ಲ, ಆ್ಯಕ್ಚುಲಿ ನಾನ್ ರೆವಿನ್ಯೂ ಸೈಟ್ ಅಂತ ಕರಿಬೇಕಾಯಿತು. ಅದು ಯಾವನ್ನದನ್ನು ರೆವಿನ್ಯೂ ಸೈಟ್ ಅಂತ ಕರೆದು ನನಗೆ ಗೊತ್ತಿಲ್ಲ. ಯಾಕಂದರೆ ಸರ್ಕಾರಕ್ಕೆ ರೆವಿನ್ಯೂ ಕೊಡದೇ ಇರೋದ್ರಿಂದ ಅದು ನಾನ್ ರೆವಿನ್ಯೂ ಆಗಬೇಕಾಗಿತ್ತು. ಬಟ್ ಜನಸಾಮಾನ್ಯರ ಭಾಷೆಯಲ್ಲಿ ರೆವಿನ್ಯೂ ಸೈಟ್ ಅಂದರೆ ಏನು, ಅದೊಂದು ದೊಡ್ಡ ವಿಷಯ. ಬಟ್ ಖಾತೆಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಈ ರೆವಿನ್ಯೂ ಸೈಟ್ಗಳಲ್ಲಿ ನಾವು ಯಾವುದೇ ವಿಧವಾದ ಸರ್ಕಾರದ ನಿಬಂಧನೆಗಳು ಫಾಲೋ ಮಾಡಿರಲ್ಲ. ಅಂದರೆ ಸರ್ಕಾರ ಒಂದು ಮನೆ ಕಟ್ಟಬೇಕು, ಒಂದು ಲೇಔಟ್ ಮಾಡಬೇಕು, ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತ ಒಂದು ನಿಯಮ ಇರುತ್ತೆ, ಪ್ಲ್ಯಾನ್ ಇರುತ್ತೆ. ಯಾವುದೇ ಪ್ಲ್ಯಾನ್ ಇಲ್ಲದೆ ತುಂಬ ನಿಯಮಗಳು ಫಾಲೋ ಮಾಡಿ ಯಾವುದೋ ಒಂದು 2-3 ನಿಯಮ ಬಿಟ್ಟಿದ್ದರೆ, ಏನಾದರೆ ಕನ್ವರ್ಷನ್ ಆಗಿದೆ, ಪ್ಲ್ಯಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರಲ್ಲ, ಅಪಾರ್ಟ್ಮೆಂಟ್ ಕಟ್ಟಿದ್ದೀನಿ ಬಟ್ OC ತಗೊಂಡಿರಲ್ಲ, ಹೀಗೆ ಸೋ ಮೆನಿ ಆ್ಯಕ್ಟ್ಸ್ಗಳು ಬರುತ್ತೆ ಇಲ್ಲಿ. ಅದರಿಂದ ಏನಾಗುತ್ತೆ, ರೆವಿನ್ಯೂ ಅಂತ ಕರೆದುಬಿಡ್ತೀವಿ ನಾವು. ಅದಕ್ಕೇನು ಮಾಡಿದ್ರು ಇಷ್ಟು ದಿನ, ಅದಕ್ಕೆ ಟ್ಯಾಕ್ಸೂ ಇಲ್ಲ, ಅವನ ಹೆಸರಲ್ಲಿ ದಾಖಲೆನೂ ಇರಲ್ಲ, ಯಾವುದೋ ಹಳೆ ಹೆಸರಲ್ಲಿ ಹೋಗ್ತಾ ಇರುತ್ತೆ, ಅಲ್ಲೂ ಪಾಣಿ ಇರುತ್ತೆ. ನಾನು ನಿಮ್ಗೆ RTC ಅಂದೆ, RTC ಏನು ಮಾಡ್ತಾರೆ, ಸಿದ್ದಪ್ಪಾಜಿ, ರಾಮಜ್ಜಿ, ಗೌರಮ್ಮ ಯಾರೋ ಒಂದು ಹೆಸರಲ್ಲಿ ಖಾತಾ ಇರುತ್ತೆ.
ಜಮೀನು ಇರ್ತದೆ, ಇವನೇನು ಮಾಡ್ದ ಅದನ್ನು ನಾವು ನಮ್ಮ ಭಾಷೆಯಲ್ಲಿ ಅಥವಾ ನನ್ನ ಭಾಷೆಯಲ್ಲಿ 4 ಕಲ್ಲಿನ ಸೈಟು ಅಂತೀವಿ. ಜಮೀನು ಬಾಳ್ತು, ಇದು ನಗರ ಬೆಳೀತು, 4 ಕಲ್ಲಿಟ್ಟ ನಿಂದೆ ಸೈಟು ಅಂದ. ಅವರು ಹೋದ್ರು, ಮನೆ ಕಟ್ಕೊಂಬಿಟ್ರು. ಖಾತಾ ಯಾರ ಹೆಸರಲ್ಲಿದೆ? ಅಜ್ಜಿ ಹೆಸರಲ್ಲಿದೆ. ಅಜ್ಜಿ ಸತ್ಲು, ಮಕ್ಕಳು ಸತ್ರು, ಮೊಮ್ಮಕ್ಕಳು ಸತ್ರು. ಈಗ ಮನೆ ಓನರು ನಮ್ಮ ಮಿಸ್ಟರ್ ಗಿರೀಶ್ ರಾವ್, ಸಾಫ್ಟ್ವೇರ್ ಇಂಜಿನಿಯರ್. ಬಟ್ ಅವನು ರೆವಿನ್ಯೂ ಸೈಟು. ಏನು ರೆವಿನ್ಯೂ ಸೈಟು? ಸರ್ಕಾರಕ್ಕೆ ಕೊಡಬೇಕಾದ ಯಾವುದೇ ಫೀಸು ಅಲ್ಲಿ ಕೊಟ್ಟಿಲ್ಲ. ಇದು ತಲತಲಾಂತರದ ನಡ್ಕೊಂಡು ಬಂತು. ಸರಿ, ಏನು ಮಾಡೋದು ಇದಕ್ಕೆ? ಜನ ತಗೊಂಡಿದ್ದಾರೆ, ಜನ ಮನೆ ಕಟ್ಟಿದ್ದಾರೆ. ಅಲ್ಲಿ ಇನ್ನೊಂದು ಡ್ವೆಲ್ಲಿಂಗ್ ಹೌಸ್ ಅಂತ ಬರುತ್ತೆ, ಅಂದರೆ ವಾಸಯೋಗ್ಯ ಮನೆಗೆ ಕೆಲವು ಕಾನೂನುಗಳಿರುತ್ತೆ. ಅಂದರೆ ಡ್ವೆಲ್ಲಿಂಗ್ ಹೌಸ್ ಅನ್ನೋದಕ್ಕೆ ಒಂದು ಕಾನೂನು ಸಪೋರ್ಟ್ ಮಾಡುತ್ತೆ, ಅದು ಒಂದು ಸಬ್ಜೆಕ್ಟು. ಆದ್ದರಿಂದ ಇದನ್ನು ನಾಳೆ ಬೆಳಗ್ಗೆ ಬಂದು ಹೊಡೆದಾಕ. ಆ್ಯಕ್ಚುಲಾಗಿ ಅನಧಿಕೃತ ಲೇಔಟನ್ನು 500 ರೂಪಾಯಿ ಕೊಟ್ಟು, ಅಂದರೆ 500 ರೂಪಾಯಿ ದಂಡ ವಿಧಿಸಿ ನೆಲ ಸಮ ಮಾಡ್ಬೋದು. ಆ ಅಧಿಕಾರ ಇದೆ ಸರ್ಕಾರಕ್ಕೆ. ಬಟ್ ಸರ್ಕಾರಗಳು ಒಂದು ಜನಸಾಮಾನ್ಯರ ಹಿತದೃಷ್ಟಿಯಿಂದ ಈ ಅನಧಿಕೃತ ಲೇಔಟ್ಗಳು ಅಂತ ಏನಂತೀವಿ, ಅಥವಾ ಈ ರೆವಿನ್ಯೂ ಸೈಟ್ ಏನಂತೀವಿ, ಅಥವಾ ಈ OC ಇಲ್ಲದೇ ಇರೋ ಅಪಾರ್ಟ್ಮೆಂಟು ಅಂತ ಹೇಳ್ತೀವಿ, ಇವರೆಲ್ಲರೂ ನಗರ ಬೆಳೀತಲ್ವ, ಇದು ಒಂದು ಬೆಳ್ಕೊಂಬಿಡ್ತು, ಒಂದು ಅನಧಿಕೃತ ಆಸ್ತಿಯ ವಹಿವಾಟುಗಳು. ಬಟ್ಟು ಈ ಥರ ರೆವಿನ್ಯೂ ಸೈಟ್ಗಳು ಸಾವಿರಾರು ಸೈಟ್ಗಳಿದೆ, ಲಕ್ಷಾಂತರ ಮನೆಗಳಿದೆ. ಬಟ್ ಯಾರೂ ತೆರಿಗೆ ಕಟ್ತಲ್ಲ. ಯಾಕಂದರೆ ತೆರಿಗೆ ಕಟ್ಟಕ್ಕೆ ಆಸೆ ಇದ್ದರೂ ನನಗೇನು ಅವಕಾಶ ಇಲ್ಲ. ಆವಾಗೇನು ಮಾಡ್ತು ಸರ್ಕಾರ? ಒಂದು B ರಿಜಿಸ್ಟರ್ ಅಂತ ಓಪನ್ ಮಾಡ್ತು. ಏನು? ಅದಕ್ಕೆ ಕೆಲವು ಕಾನೂನು ತೊಡಕುಗಳಿದ್ದವು. ಅದು ರಾಜ್ಯಪಾಲರಿಂದ ಅಂಕಿತ ಆಗಬೇಕಾಯಿತು. ಯಾಕಂದರೆ ಒಬ್ಬ ಅಫಿಷಿಯಲ್ ಆಗಿ ಲೇಔಟ್ ಮಾಡಿ ಅದಕ್ಕೊಂದು ಸರ್ಕಾರಕ್ಕೆ ಫೀಸ್ ತುಂಬಿ ಅವನು ಪಕ್ಕದಲ್ಲಿರ್ತಾನೆ. ಇವನು ರೆವಿನ್ಯೂ ಸೈಟ್ ಅಂದರೆ ನಾನ್ ರೆವಿನ್ಯೂ ಅಂತ ಹೇಳಬೇಕು, ಜನಸಾಮಾನ್ಯರ ಭಾಷೆ ರೆವಿನ್ಯೂ ಇರುತ್ತೆ, ರೆವಿನ್ಯೂ ಸೈಟು. ಅವನು ಯಾವುದೇ ದುಡ್ಡು ಕೊಡದೆ ಆರಾಮಾಗಿರ್ತಾನೆ. ಇವನು ಇಲ್ಲಿ ಟ್ಯಾಕ್ಸ್ ಕೊಡ್ತಾ ಇರ್ತಾನೆ. ಸೊ ಇವನು ಕೇಸ್ ಹಾಕ್ತಾನೆ, ಯಾರು ಅಫಿಷಿಯಲ್ ಲೇಔಟ್ ಇರೋನು, ಸ್ವಾಮಿ ಇದೆಲ್ಲ ಹಿಂಗೆ ಇದು ಮಾಡಬಾರ್ದು ಅಂತ. ಆದ್ದರಿಂದ ಕೆಲವು ಕಾನೂನು ತೊಡಕುಗಳನ್ನ ಪರಿಶೀಲಿಸಿ ಇವನಿಗೆ ಯಾವುದೇ ಹಕ್ಕು ಕೊಡಲ್ಲ, ಸರ್ಕಾರ ನಾಳೆ ಬೆಳಗ್ಗೆ ಡೆಮಾಲಿಷ್ ಮಾಡ್ಬೋದು, ಹಕ್ಕುಗಳನ್ನೆಲ್ಲ ರಿಸರ್ವ್ ಮಾಡಿಕೊಂಡು ಬರೀ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು. ಯಾಕಂದರೆ ಅಲ್ಲಿ ಅವನು ನಲ್ಲಿ ನೀರು ಕೊಡಬೇಕು, ಯಾಕಂದರೆ ಮನೇಲಿ ವಾಸ ಇದ್ದಾರೆ, ಅವನ ಡ್ರೈನೇಜು ನೀರು ಹೋಗುತ್ತೆ, ಅದಕ್ಕೊಂದು ಮೋರಿ ಸಂಪರ್ಕ ಕೊಡಬೇಕು. ಎಲ್ಲವೂ ಸರ್ಕಾರ ಕೊಟ್ಟು ತೆರಿಗೆ ಹಣ ತೊಗೊಳ್ಳಿಲ್ಲ ಅಂದರೆ ಹೇಗೆ? ಅದಕ್ಕೇನು ಮಾಡ್ತು ಸರ್ಕಾರ? ಒಂದು B ರಿಜಿಸ್ಟರ್ ಅಂತ ಓಪನ್ ಮಾಡ್ತು. ಅಲ್ಲಿ ಆವಾಗ ಏನಾಯಿತು? B ಖಾತಾ ಅಂತ ಬಂತು. ಆ್ಯಕ್ಚುಲಾಗಿ ಅದು B ರಿಜಿಸ್ಟರ್ ಅಂದರೆ ಒಂದು ಅನಧಿಕೃತ ರಿಜಿಸ್ಟ್ರಿಗೆ ಒಂದು, ಇವಾಗ AB ಅಂತೀವಲ್ಲ ಆ ಥರ ಒಂದು ಇಟ್ಕೊಂಡ್ರು. ಅದರಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದರು. ನೀವು ಈಗಲೂ ಗಮನಿಸ್ಬೋದು, ಯಾವುದೇ ಖಾತಾ ಅನಧಿಕೃತ ಅಂತ ಗೊತ್ತಾಗಬೇಕು ಅಂದರೆ ಅಲ್ಲೇ ಒಂದು ಸೀಲ್ ಹೊಡೆದ್ಬಿಡ್ತಾರೆ, ಈ ಖಾತಾವು ತಕ್ಷಣದಿಂದ ರದ್ದಾಗಬಹುದು, ಯಾವುದೇ ನ್ಯಾಯಾಲಯದಲ್ಲಿ ವ್ಯಾಜ್ಯ ಬಂದರೆ ಆಟೋಮೆಟಿಕ್ಕಾಗಿ ಇದು ಮಾಲೀಕತ್ವವನ್ನು ದೃಢೀಪಡಿಸುವುದಿಲ್ಲ ಅಂತ ಸೀಲೆಲ್ಲ ಹೊಡೆದು ಒಂದು ನಿಮಗೆ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂದರೆ ಸರ್ಕಾರಕ್ಕೆ ಹಣ ಬೇಕಲ್ಲ ಸರ್. ಯಾಕಂದರೆ ನಿಮಗೆ ಡ್ರೈನೇಜ್ ಕೊಡಬೇಕು, ನಿಮಗೆ ಆ ಲೇಔಟ್ಗೆ ರಸ್ತೆ ಕೊಡಬೇಕು. ನೀವು ಒಳಗಡೆ ರಸ್ತೆ ಇರುತ್ತೆ, ನಿಮಗೆ ಮಧ್ಯೆ ರಸ್ತೆ ಕಲ್ಪಿಸ್ಬೇಕಲ್ಲ. ಅದಕ್ಕೆ ಹೇಳಿದ್ದು ಖಾತಾ ಅಂದರೆ ರೆವಿನ್ಯೂ, ಬೇರೆ ಇನ್ನೇನು ಇಲ್ಲ. ರೆವಿನ್ಯೂ ಕಲೆಕ್ಟ್ ಮಾಡೋಕ್ಕೆ ಒಂದು ಖಾತಾ ದಾಖಲೆ. ಆದ್ದರಿಂದ ಈ B ಅನ್ನೋದು ಬಂತು. ಈಗ B ಖಾತಾ ಅಂದರೆ ಗೊತ್ತಾಯ್ತಲ್ವ. A ಖಾತಾ ಅಂದರೆ ಒಂದು ಅಪ್ರೂವ್ಡ್ ಲೇಔಟಲ್ಲಿ ಕಟ್ಟಿರೋದು, BDAದಲ್ಲಿ ಅಥವಾ ಸರ್ಕಾರಕ್ಕೆ ಸಲ್ಲಬೇಕಾದ ಎಲ್ಲ ಶುಲ್ಕಗಳು, ಎಲ್ಲ ಫೀಸ್ಗಳನ್ನು ಕೊಟ್ಟಿದ್ದರೆ ಅದಕ್ಕೆ A ಖಾತಾ ಅಂತೀವಿ. ಯಾವುದೇ ಶುಲ್ಕ ಕೊಡದೆ ಅಥವಾ ಕೆಲವು ಶುಲ್ಕ ಕೊಟ್ಟು ಕೆಲವು ನಿಬಂಧನೆಗಳು ಮೀರಿದರೆ B ಖಾತಾ ಅಂತೀವಿ. ಇದು A ಖಾತಾ ಮತ್ತು B ಖಾತಾ. ಮತ್ತು 11B ಅಂದರೆ ಏನು, ಅಥವಾ ಈ A ಖಾತಾ B ಖಾತಾಗಳನ್ನು ಹೇಗೆ ಪಡೆಯೋದು, ನಗರದಲ್ಲಿ ಖಾತಾಗಳ ಸಮಸ್ಯೆ ಏನು, ಈಗ ಬರುವ ಈ ಖಾತಾ ಪಡೆಯಲು ಸರಳ ಸೂತ್ರ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ಈ ಖಾತಾ ಹೇಗೆ ತೊಗೋಬೇಕು ಅನ್ನೋದು ಹಿಂದಿಂದ ಈಗ ಕೆಲವು ನಿಮಿಷಗಳ ಮುಂಚೆ ಹೇಳಿದ್ದೀನಿ. ಇದ್ರ ಮಧ್ಯೆ ಈ ಖಾತಾ ಬಗ್ಗೆ ಏನು ಡೌಟ್ ಇದ್ರೂ ತಾವು ಈ ಕೆಳಕಂಡ ನಂಬರ್ನ ಸಂಪರ್ಕ ಮಾಡ್ಬೋದು. ಮತ್ತೊಮ್ಮೆ ಹೇಳ್ತೀನಿ, ಈ ಎಲ್ಲ ವಿಷಯಗಳು ಓನ್ಲಿ ಫಾರ್ ಇನ್ಫಾರ್ಮೇಷನ್, ನಾಟ್ ಟು ಆ್ಯಕ್ಟ್ ಆನ್. ಅಂದರೆ ಒಂದು ಜನಸಾಮಾನ್ಯರು ತಿಳ್ಕೊಳ್ಳಿ ಅಂತ ಅಷ್ಟೇ ಹೊತ್ತು ಇದರ ಮೇಲೆ ಕಾನೂನಿನ ಡಿಸಿಷನ್ಗಳು ತೊಗೋಬಾರ್ದು. ತಮಗೆ ಏನಾದರೂ ಕಾನೂನಿನ ಅವಶ್ಯಕತೆ ಇದ್ದರೆ ತಮ್ಮ ಸಮೀಪದ ಅಡ್ವೊಕೇಟು ಅಥವಾ ಕಾನೂನು ತಿಳಿದವರ ಬಳಿ ತಾವು ಸಮಾಲೋಚಿಸಿ ಮುಂದಿನ ತೀರ್ಮಾನ ತಗೋಬೇಕು. ಇನ್ನೇನಾದರೂ ಬಿಟ್ಟಿದ್ದರೆ ನಾನು ಹೇಳಿರೋ ವಿಷಯಗಳನ್ನು ಪಾಯಿಂಟಲ್ಲಿ ಅದನ್ನು ಮುಗಿಸಿ ಕಮೆಂಟ್ಗಳಲ್ಲಿ ಯಾವುದಾದ್ರೂ ಬಂದರೆ ಅದಕ್ಕೆ ಒಂದು ಉತ್ತರ ಕೊಟ್ಟು ಖಾತಾ ಅನ್ನೋ ಒಂದು ಈ ವಿಷಯವನ್ನು ಮುಗಿಸೋಣ. ಅಲ್ಲಿವರೆಗೂ ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.